ಸೈತ ನಮ್ಮ ಜೀವಿತದಲ್ಲಿ ಅನೇಕ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ತುಂಬುತ್ತಾನೆ. ನೀನು ಹೇಳೋಕ್ಕಾಗಲ್ಲ ಎಂಬುದಾಗಿ ತುಂಬುತ್ತಾನೆ. ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ಸೈತಾನ್ ತರುವ ನಿನ್ನೊಳಗಡೆ ಯಾವುದೇ ಆಲೋಚನೆಗಳು, ಯಾವುದೇ ಭಯಪಡಿಸೋ ಸಂಗತಿಗಳು, ನಿನ್ನ ಕಣ್ಣು ಮುಂದೆ ಇರುವಂಥ ಚಿಂತೆಗಳು, ಕೊರತೆಗಳು ಏನೇ ಇರಬಹುದು, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ. ಎರಡನೇದಾಗಿ, ಶಿಷ್ಯಂದಿರು ಕಳವಳಗೊಂಡ್ರು. ಯೇಸು ಸ್ವಾಮಿಗೆ ಈ ಥರ ಆದರೆ ಇನ್ನು ನಮಗೆ ಹೆಂಗೆ ಅಂತೇಳಿ ಅವ್ರು ಕಳವಳ ಪಟ್ಟರು. ಪ್ರಿಯರೇ ನೋಡಿ, ಶಿಷ್ಯಂದಿರು ಎಲ್ಲರೂ ಕೂಡ ಯೇಸು ಸ್ವಾಮಿ ಹೇಳಿದಾಗೆ ಕುರುಬನನ್ನ ಹಿಡಿದ್ರು, ಕುರುಬನನ್ನ ಹೊಡೆದ್ರು. ಯೇಸುವನ್ನ ಯಾವಾಗ ಹೊಡೆದ್ರು? ಗೆತ್ಸೆಮನೆ ತೋಟದಲ್ಲಿ 12 ಜನರು ಯೇಸುವನ್ನ ಒಂಟಿಯಾಗಿ ಬಿಟ್ಟು ಓಡಿ ಹೋಗ್ಬಿಟ್ರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕೆ. ನಾವಾಗಿರಬಾರ್ದು ಪ್ರಿಯರೇ. ನಿಮ್ಮ ಗ್ರಾಮಗಳಲ್ಲಿ ಸೇವಕರುಗಳು ಬರುವಾಗ ನೀವು ಯಾರಾದರೂ ನಿಮ್ಮ ಗ್ರಾಮದವ್ರ ವಿರೋಧ ಆಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬಾರ್ದು, ಈಗ ಮಾಡಬಾರ್ದು. ಸಭೆಯಲ್ಲಾಗಲಿ ಸೇವೆಯಲ್ಲಾಗಲಿ ಎಲ್ಲಾದರೂ ವಿರೋಧಗಳು ಬರುವಾಗ ನೀವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ನಾನು ಯೇಸು ಸ್ವಾಮಿ ನಂಬಿದ ಮಗಳು, ಅವರು ನಮ್ಮ ಸೇವಕರು, ನಮ್ಮ ಮನೆಗೆ ಬಂದವರು, ನೀವು ಯಾರು ಕೇಳಕ್ಕೆ ಅಂತ ನಿಂತ್ಕೊಳ್ಬೇಕು. ಭಯಪಟ್ಟು ನೀವು ಯೇಸುವನ್ನು ಒಂಟಿ ಮಾಡಿದಾಗೆ ಶಿಷ್ಯಂದಿರು ನೀವು ಒಂಟಿ ಮಾಡಿ ಹೋಗಬಾರ್ದು. ಸೇವಕನ ರಕ್ಷಿಸಕ್ಕೆ ದೇವ್ರು ಏನಾರ ಬಾಗಿಲು ತೆರೀತಾನೆ. ನಿಮ್ಮ ಪರಿಸ್ಥಿತಿ ಜಾಗ್ರತೆ. ಅಲ್ಲೆಲ್ಲೂಯ್ಯ. ಸೇವಕನ ರಕ್ಷಿಸಕ್ಕೆ ದೇವ್ರು ಏನಾದರೂ ಬಾಗಿಲು ತೆರೀತಾನೆ. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಅಲ್ಲೇ ನಮ್ಮನ್ನು ಮರಣ ಆಗಬೇಕಂದ್ರೆ ನಾವು ಚಿಂತೆ ಮಾಡಲ್ಲ. ಯಾಕಂದರೆ ದೇವರು ಕರೆಯುವಾಗ ಅದನ್ನು ತ್ಯಜಿಸಿ ಬಂದಿದ್ದೀವಿ. ಪ್ರಾಣದ ಅಂಗನ್ನು ತ್ಯಜಿಸಿ ಬಂದಿದ್ದೀವಿ. ಪ್ರಾಣದ ಅಂಗಿಟ್ಕೊಂಡು ಬಂದಿಲ್ಲ ನಾವು. ಅಲ್ಲೆಲ್ಲೂಯ್ಯ. ಸೇವೆಗೆ ಬರುವಾಗ ಅದನ್ನು ನಿರಾಕರಿಸಿ ಬಾ ಅಂತ ಹೇಳಿದ್ದಾನೆ. ಆಸ್ತಿ, ಹಣ, ಬಂಧುಗಳು, ಸಂಬಂಧಿಕರು, ಸಂಬಂಧಗಳು, ಪ್ರೀತಿಗಳು ಜೊತೆಗೆ ನಮ್ಮ ಮೇಲೆ ನಾವು ಭರವಸೆ ಇಟ್ಕೊಂಡಿಲ್ಲ. ನಮ್ಮನ್ನು ನಾವು ನಿರಾಕರಿಸಿ ದೇವರ ನೊಗವನ್ನು ಹೊತ್ತುಕೊಂಡು ಬಂದಿದ್ದೀವಿ. ಆದರೆ ನಿಮ್ಮ ಪರಿಸ್ಥಿತಿಗಳು ನೋಡ್ರಿ. ಹಲ್ಲೆಲೂಯಾ. ನಿಮ್ಮ ಗ್ರಾಮಗಳಲ್ಲಿ ಬರುವಾಗ ಆ ಥರ ಕ್ರಿಸ್ತ ವಿರೋಧಿಗಳು ನೀವೇನು ಮಾಡಬೇಕು? ನಾನು ಯೇಸುವನ್ನು ಹಿಂಬಾಲಿಸ್ತಿದ್ದೀನಿ, ನಾನು ಕುಟುಂಬವಾಗಿ ಯೇಸು ನಂಬಿದ್ದೀನಿ, ನನ್ನ ಮನೆಗೆ ಅವರು ಬಂದಿದ್ದಾರೆ, ನಾನು ಕರೆಸಿದ್ದೀನಿ, ನನ್ನ ಇಷ್ಟ ಅದು, ನನ್ನ ದೇವರನ್ನು ನಾನು ಯಾವ ದೇವರನ್ನು ಆರಾಧಿಸಿ ಪೂಜಿಸೋಕ್ಕೆ ನನಗೆ ಹಕ್ಕೈತೆ. ನನಗೆ ಯಾವ ಬಣ್ಣದ ಬಟ್ಟೆ ಬೇಕಾದ್ರೂ ನಾನು ಹಾಕೋಬೋದು. ನನಗೆ ನನ್ನ ಭಾರತ ದೇಶಕ್ಕೆ ಕೊಟ್ಟಂಥ ಸ್ವತಂತ್ರ ಅದು ಕೇಳೋ ಹಕ್ಕು ಯಾರಿಗೂ ಇಲ್ಲ. ನೀವು ಈಗ ಹೇಳಬೇಕು. ಈಗ ನೀವು ಧೈರ್ಯವಾಗಿ ನಿಂತುಕೊಳ್ಬೇಕು. ನೀವು ಪುಕ್ಕಲರಾಗಿ ಎದ್ರಿ ಅಯ್ಯೋ ಇವ್ರು ಹೋದ್ಮೇಲೆ ಗ್ರಾಮದವರೆಲ್ಲ ನಮ್ಮ ಮೇಲೆ ಬಿದ್ದುಬಿಟ್ರೆ, ನಮ್ಮೆಲ್ಲ ಹೊಡೆದು ಬಿಟ್ರೆ, ನಮ್ದೇನೋ ಮಾಡಿಬಿಟ್ರೆ ಅಂತ ಭಯ ಪಡಬೇಡಿ. ಯಾಕಂದರೆ ದೇವರ ವಾಕ್ಯ ಏನು ಹೇಳ್ತದೆ? ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ದೇಹವನ್ನು ಕೊಂದು ನೀನು ಯಾರಿಗೆ ಭಯ ಪಡಬೇಕು ಗೊತ್ತಾ? ಸ್ವಾಮಿ ಹೇಳ್ತಾನೆ, ನೀನು ಭಯ ಪಡಬೇಕಾಗಿರೋದು ಒಬ್ಬ ಆತನಿಗೆ, ನಾನು ನೀನು. ನಿನ್ನ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಭಯ ಪಡಬೇಡ. ಮನುಷ್ಯ ಮಾಡೋದು ಬರೀ ದೇಹಕ್ಕೆ ಗಾಯ. ಅವನು ಕೊಲ್ಲಬಹುದು, ಸುಡ್ಬೋದು, ಹೊಡಿಬೋದು, ಗಾಯಪಡಿಸ್ಬೋದು. ಆದರೆ ಶರೀರಕ್ಕೆ ಹಾನಿ ಮಾಡ್ಬೋದೇ ಹೊರತು ಆತ್ಮವನ್ನು ಕೊಲ್ಲಕ್ಕಾಗಲ್ಲ ಮನುಷ್ಯನಿಗೆ. ಆದರೆ ಬೈಬಲ್ ಯಾಕೆ ಹೇಳ್ತದೆ? ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ನೀನು ಯಾರಿಗೆ ಭಯ ಪಡಬೇಕು ಗೊತ್ತಾ? ನಿನ್ನ ದೇಹ, ನಿನ್ನ ಆತ್ಮ ಇವೆರಡನ್ನು ಕೊಂದು ಆರದೇ ಇರುವ ಬೆಂಕಿಗೆ ಹಾಕುವ ಆತನಿಗೆ ನೀನು ಭಯ ಪಡಬೇಕು. ಆದರೆ ನಿನ್ನ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ನೀನು ಎಂದಿಗೂ ಭಯ ಪಡಬೇಡ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಾ? ನಮ್ಮ ದೇಹ, ಆತ್ಮ ಎರಡನ್ನು ಕೊಂದು ಆರದೇ ಇರುವ ಬೆಂಕಿಗೆ, ನರಕಕ್ಕೆ ಹಾಕುವ ಅಧಿಕಾರ ಇರೋದು ಯಾರಿಗೆ? ಯೇಸುವಿಗೆ. ಮನುಷ್ಯನಿಗಿಲ್ಲ. ಮನುಷ್ಯನ ಈ ಲೋಕದಲ್ಲಿ ನಾವು ಇಲ್ಲದಂತೆ ಮಾಡಬಹುದು. ಈ ಲೋಕದಲ್ಲಿ ನಮ್ಮನ್ನು ಗಾಯಪಡಿಸ್ಬೋದು, ಕೆಟ್ಟ ಕೆಟ್ಟ ಒರೆಸ್ಬೋದು, ನಮ್ಮನ್ನು ದೂರ ತಳ್ಬೋದು, ಸೆರೆಮನೆಗೆ ಹಾಕ್ಬೋದು. ಆತ್ಮನ ಕೊಲ್ಲೋ ಶಕ್ತಿ ಅವನಿಗಿಲ್ಲ. ಅದಕ್ಕೆ ರೋಮ ಪತ್ರಿಕೆ ಹೇಳ್ತದೆ, ದೇವರು ನಮ್ಮ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಪ್ರೇರೆ, ಭಯಪಟ್ಟು ನೀನು ಓದುವ ಸ್ಥಳದಲ್ಲಿ, ನೀನು ಕೆಲಸ ಮಾಡೋ ಸ್ಥಳದಲ್ಲಿ ನಾನು ದೇವರು ನಂಬಿದವಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆನೇ ಪಡಬೇಡ. ನೀನು ಭಯಪಟ್ಟಿದ್ರೆ ದೇವ್ರ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯ ನಿನ್ನ ಒಳಗಡೆ ಸೇರಿಸಲ್ಲ. ನೀನು ಧೈರ್ಯವಾಗಿರು. ನೀನೇನು ಬೋರ್ಡ್ ಹಾಕೊಂಡು ಹೋಗಬೇಡ. ನೀನು ನೋಡಿದ್ದೇನೆ, ನೀನು ಮಾಡುವಂಥ ಕಾರ್ಯಗಳು ನೋಡಿದ್ದೇನೆ, ನೀನು ಯಾಕೆ ಮಾಡಲ್ಲ ಅಂದರೆ ನಾನು ಯೇಸುವನ್ನು ಹಿಂಬಾಲಿಸುವಂಥ ದೇವರ ಮಗಳಾಗಿದ್ದೀನಿ ಅಂತ ಧೈರ್ಯವಾಗಿ ಹೇಳು. ದೇಹವನ್ನು ಕೊಲ್ಲುವವನಿಗೆ ಭಯಪಡಬೇಡ. ಎರಡನ್ನು ಕೊಂದು ಆರದೇ ಇರುವ ಬೆಂಕಿ ಕೆರೆಯಲ್ಲಿ ಹಾಕುವ ಯೇಸುವಿಗೆ ಭಯಪಡಬೇಕಂತ ಯೇಸುನೇ ಹೇಳ್ತಾನೆ. ನೀನು ನನಗೆ ಮಾತ್ರ ಭಯಪಡಬೇಕು, ಮನುಷ್ಯನಿಗೆ ಭಯಪಡಬಾರ್ದು. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ, ಮಣ್ಣಿನಿಂದ ಉಂಟಾದ ಮನುಷ್ಯನಿಂದ ನನಗೆ ಯಾಕೆ ಭಯ? ದೇವರು ನನ್ನ ಪರವಾಗಿದ್ದಾನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ.
ಶಿಷ್ಯಂದಿರು ಯಹೂದ್ಯರ ಭಯದಿಂದ ತಾವಿದ್ದಂಥ ಮನೆ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಕೊಂಡು ಭಯದಲ್ಲಿ ನಡುಗ್ತಾ ಕೂತಿದ್ದಾರೆ. ಅಯ್ಯಯ್ಯೋ, ಯೇಸುವನ್ನ ಕೊಂದಾಯ್ತು, ಸಿಲುಬೆ ಮೇಲೆ ಹಾಕಾಯ್ತು, ಈಗ ಅವರು ಪ್ರಾಣ ಬಿಟ್ಟಾಯ್ತು ಅಂತ ಕೇಳಿದೀವಿ ಸುದ್ದಿಯನ್ನ. ಅಯ್ಯಯ್ಯೋ, ಈಗ ಅವ್ರನ್ನ ಸಮಾಧಿಗೆ ತೆಗೆದುಕೊಂಡು ಹೋಗಿದ್ದೇನೆ. ಏನ್ ಮಾಡಿದ್ರು? ಊಣಿಟ್ಟಾಯ್ತು. ಈಗ ನಮ್ಮ ಸರದಿ. ಈಗ ನಾವು ಗಲಿಲಾಯದಿಂದ ಬಂದಂತ ಯೇಸುವನ್ನ ಹಿಂಬಾಲಿಸಿದಂತ ಶಿಷ್ಯರನ್ನ ಹುಡುಕ್ರಿ ಅಂತ ಹೇಳ್ತಿರ್ಬೋದು. ಆತನು ಓಣಿಯಲ್ಲಿ ಏರೆಗಳಲ್ಲಿ ನಮ್ಮನ್ನು ನೋಡಿದ್ದಾರೆ. ಹಾಗಾಗಿದ್ದೇನೆ ಅವರು ಸಭಾಮಂದಿರಗಳಲ್ಲಿ ನಮ್ಮನ್ನು ನೋಡಿದ್ದಾರೆ. ನಾವು ಹೊರಗಡೆ ಹೋದ್ರೆ ಸಾಕು, ನಮ್ಮನ್ನು ಗುರ್ತಿಡಿತಾರೆ. ನಮ್ಮನ್ನು ಹಿಡ್ಕೊಂಡು ಯೇಸು ಸ್ವಾಮಿಗೆ ಬಿಡ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಚಿತ್ರಿಸಬೇಕು ಕೊಡಬಹುದು, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಬೈಬಹುದು, ಹೆಚ್ಚಾಗಿ ನಮ್ಮನ್ನು ಕಡಿಬಹುದು, ಹೆಚ್ಚಾಗಿ ನಮ್ಮನ್ನು ಸುಡಬಹುದು. ಭಯ ಪಡ್ತಿದ್ದಾರೆ ಶಿಷ್ಯಂದಿರು. ಭಯಪಟ್ಟು ತಾವಿದ್ದಂಥ ಮನೆ ಬಾಗಿಲು ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡಿದ್ದಾರೆ. ಯಾರಿಗೋಸ್ಕರ? ಯಾರ ಮೇಲೆ ಭಯ? ಯಹೂದ್ಯರ ಭಯದಿಂದ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ದು, ಅಯ್ಯಯ್ಯೋ, ಶಿಷ್ಯಂದಿರು ಯೇಸುವಿನ ಬಗ್ಗೆ, ಯೇಸುವಿನ ಶರೀರದಲ್ಲಾದಂಥ ವಿಷಯವನ್ನೇ ನೋಡಿ ಕಳವಳ ಪಡದೆ ಇರ್ತಾರ, ಪಟ್ರು. ಭಯ ಪಡದೆ ಇರ್ತಾರ, ಪಟ್ರು. ಹಿಂಜರಿದೆ ಹೋದ್ರು. ಈಗ ತಮ್ಮ ಜೀವಿತದಲ್ಲಿ ತಮ್ಮ ಬಗ್ಗೆ ಯೋಚನೆ ಮಾಡುವಾಗ ನಾವು ಇತರರ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳುವಾಗ ಭಯ ಆಗದೆ ಇರ್ತದ? ಕಳವಳ ಆಗದೆ ಇರ್ತದ? ಶಿಷ್ಯಂದಿರಿಗೆ ತಮ್ಮ ಬಗ್ಗೆ ಯೋಚನೆ ಮಾಡಿದ್ರು. ಹೊರಗಡೆ ಮುಖ ತೋರಿಸಿದ್ರೆ ಸಾಕು, ಪಟ್ಟಂತ ಹಿಡ್ಕೊಬಿಡ್ತಾರೆ. ಯಾವುದಾದ್ರೂ ಅಂಗಡಿಗೆ ಹೋದ್ರೆ ಸಾಕು, ಅಲ್ಲಿ ಹಿಡ್ಕೊಬಿಡ್ತಾರೆ ನಮ್ಮ ನೋಡವ್ರೆ. ಅದಕ್ಕೆ ತಾವು ಭಯದಿಂದ ಏನು ಮಾಡಿದ್ದಾರೆ? ಅವರು ಮನೆ ಒಳಗಡೆ ಅಡುಗೆ ಇಟ್ಕೊಳ್ತವ್ರೆ ಪ್ರೇರೆ. ಈಗ ಯಾಕೆ? ಯೇಸುವನ್ನೇ ಬಿಡ್ಲಿಲ್ಲ. ಇನ್ನು ನೆಕ್ಸ್ಟ್ ಸರದಿ ಯಾರಿಗೆ? ನಮಗೆ. ಹಲ್ಲೆಲೂಯಾ. ಈಗ ನಮಗೆ ಅಪ್ಪ ಪಾಸ್ಟ್ರೇ ಬಿಡ್ಲಿಲ್ಲ, ನಮ್ಮ ಊರಿಗೆ ಬರಲೇಬಾರ್ದು ಅಂತ ಅಂದ್ಬಿಟ್ರು. ಅಷ್ಟು ಕಟ್ನಿಟ್ ಮಾಡಿಬಿಟ್ರು. ಏನೇನೋ ಹೇಳಿ ಪೊಲೀಸ್ ಜೀಪೇ ಕರೆಸ್ಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು. ಇನ್ನು ನಮ್ಮೊಳಗಡೆ ನಾವು ಹಳ್ಳಿಲೇ ಎದ್ದು ಬಿದ್ದು ಅವ್ರ ಮುಖ ನೋಡೋದು, ಅವ್ರ ಜೊತೆನೇ ತಿರುಗಾಡೋದು. ಇನ್ನು ನಮ್ಮನ್ನು ಬಿಡ್ತಾರಾ? ನಮ್ಗೇನಾರ ಮಾಡಿಬಿಡ್ತಾರಲ್ವಾ? ನೀನು ಭಯನೇ ಪಡಬೇಡ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಿನ್ನ ಹೃದಯ ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಸ್ವಾಮಿ ಹೇಳ್ತಾನೆ, ನೀನು ಯಾರು ನಿಮಗೆ ಹಿಂಸೆ ಪಡಿಸ್ತಾರೋ, ಯಾರು ನಿಮ್ಮನ್ನು ಬೈತಾರೋ ಅವ್ರಿಗಾಗಿ ನೀನು ಪ್ರಾರ್ಥಿಸು. ನೀನು ಪ್ರಾರ್ಥನೆ ಮಾಡುವಾಗ ಯಾರೆಲ್ಲ ಊರುಗಳೊಳಗಡೆ ಬರಬಾರ್ದು, ಯೇಸುವಿನ ಹೆಸರು ಎತ್ತಬಾರ್ದು ಹೇಳಿದ್ರು, ಅವರೆಲ್ಲರೂ ಬದಲಾಗಿ ನಿನ್ನ ಬಳಿಗೆ ಬರ್ತಾರೆ. ಹಲ್ಲೆಲೂಯಾ.